ಕಾಣ. ಅಲ್ಲಿ ನೋಡು 7 ಸುತ್ತಿನ ಕೋಟೆಗಳು, ಅದನ್ನು ಕಾಯುವವರು ಆಯುಧ ಪ್ರಾಣಿಗಳಾದ ರಾಕ್ಷಸರು. ಅಲ್ಲಿ ನೋಡು 6000 ಮುಖಪಾಶಗಳನ್ನು ಶ್ರೀಚಕ್ರದಿಂದ ಅದನ್ನು ಇದು ರಾತ್ರಿಯ ಸಮಯ. ಎಲ್ಲ ಕಡೆ ಕತ್ತಲು ಆವರಿಸಿಕೊಂಡಿದೆ. ನಾವು ಬಂದ ವಿಚಾರ ವೈದ್ಯರು ತಿಳಿಯಬೇಕಲ್ಲ. ಇದು ಕೈಯಲ್ಲಿರುವ ಪಾಂಚಜನ್ಯಗಳನ್ನು ಮಧ್ಯರಾತ್ರಿ ಹೊತ್ತು ಎಲ್ಲರೂ ಹಾಯಾಗಿ ನಿದ್ರಿಸುತ್ತಿರುವ ವೇಳೆ ಎಚ್ಚರವಾಯಿತು. ಐನೂರಿದು ಎದ್ದು ಕುಳಿತೆ. ಏನಿದು ಧ್ವನಿ? ಇದು ಶಂಕನಾದ. ಹಾಗಾದರೆ ನಮ್ಮ ಪುರಕ್ಕೆ ಯಾರೋ ಬಂದಿದ್ದಾರೆ. ಯಾರಾಗಿರಬಹುದು? ಏನಿದು ಮಹದ್ದೋರದಲ್ಲಿ ಒಬ್ಬೆ? ಹೊರವಲಯದಲ್ಲಿ ರಾಕ್ಷಸರು ಭಯದಿಂದ ಬೊಬ್ಬಿಡುತ್ತಿದ್ದಾರೆ. ಅವರೇಕೆ ಬೊಬ್ಬಿಡುತ್ತಿದ್ದಾರೆ? ಭೂಮಿಯೇ ಬಿರಿಯುವಂತೆ ಶಂಕನಾದ ಕೇಳಿಸಿದೆ. ರಾತ್ರಿಯ ಹೊತ್ತು ರಾಕ್ಷಸರನ್ನು ಬೆದರಿಸಿರುವವರು ಯಾರಾಗಿರಬಹುದು? ಕಾಲನೆ, ಮೃತ್ಯು ದೇವತೆನೆ, ಅಲ್ಲ ತ್ರಿಶೂಲ ಪಾಣಿಯೇ ಬಂದಿರಬಹುದೇ? ಅಲ್ಲ ದಾನವತಕ ಹರಿ ಬಂದನೆ. ಯಾರೇ ಆಗಲಿ ಬಂದವನ್ನು ವಿತರಿಸಬೇಕು. ಸಾಗುತ್ತೇನೆ. ಅಪ್ಪಣೆ ಇಲ್ಲದೆ ಪ್ರವೇಶಿಸಿರುವೆ. ನಾರಿಯೊಬ್ಬಳನ್ನು ಜೊತೆಗೆ ಕರೆದುಕೊಂಡು ಬಂದಿರುವೆ. 6000 ಪಾಠಗಳನ್ನು ಕತ್ತರಿಸಿದೆಯಾ? ಶಂಕನಾದವನ್ನು ಮಾಡಿದೆಯಾ? ಯಾರು ನೀನು? ಯಾಕೆ ಇಲ್ಲಿ ಬಂದೆ? ಪುರದ ದುಡ್ಡಗಳನ್ನು ಕತ್ತರಿಸಿದೆ. ಯಾರು ಚೋರ ನೀನು? ಸರಿಯಾಗಿ ನನ್ನ ಮಾತನ್ನು ಕೇಳು. ಭೂಮಾರಕರನ್ನು ಕೊಲ್ಲಲೇ ಎಂದು ನಾನು ಕೃಷ್ಣ ಎಂಬ ಅಭಿನಾಮದಿಂದ ಹುಟ್ಟಿದವಳು. ಈಕೆ ನನ್ನ ಸತಿ ಸತ್ಯಭಾಮೆ, ವಸುದೇವ ದೇವತೆಯ ಕಂದ. ಗಾರಿಗೆ ನನ್ನ ವಾಸಸ್ಥಾನ. ನಿಮ್ಮನ್ನು ಎಚ್ಚರಿಸಲೇ ಎಂದು ಮುರಪಾಶಗಳನ್ನು ಬರೆದಿದೆ. ಸಾಯಲು ಸಿದ್ಧರಿದ್ದಾರೆ. ಇಲ್ಲಿಂದ ಕಲವು ಇದ್ದರೆ ಒಬ್ಬರ ಬಾಲ ಹೆಣ್ಣರ ಮನ ಕಸುವ ಚೋರ, ಹೆಣ್ಣ ಮೊಸರು ಕದಿಯುವ ಚೋರ, ನಿನ್ನನ್ನು ಕೊಟ್ಟು ಕೆಡಹುದು.
ಗಲನೆಯನ್ನು ಕೂಡಿಕೊಂಡು ಬಂದೇ ಅಲ್ಲ, ಮುರಾಸುರನನ್ನು ಕೊಂದೇ ಅಲ್ಲ, ಅವನ ಮಕ್ಕಳನ್ನು ಕೊಂದೆ. ರಾಕ್ಷಸ ವೀರರೆಲ್ಲ ಕೊಂದೆಯ ಮಾತ್ರಕ್ಕೆ ನೀನು ಹೋಬೇಡ. ನಾನು ರಾಜ್ಯೋತ್ತೀಶಪುರ ಅರಸ ನರಕಾಸುರ ಬಂದಿದ್ದೇನೆ. ನನ್ನೊಂದಿಗೆ ಹೋರಾಡು, ಇಲ್ಲದಿದ್ದರೆ ಆ ಜನವನ್ನು ನನಗೊಪ್ಪಿಸಿ ಓಡಿ ಹೋಗು. ಈ ನಾಟವನ್ನಾಡಿ ಸೋಲಿಸಿ ಸಮಾಜದಲ್ಲಿ ಸೋಲಿಸಿ 16,000 ಹಿರಿಯರನ್ನು ಹಿಂಸಿಸಿದ್ದೀವಿ. ಅವರ ಕಣ್ಣೀರೇ ನಿನ್ನ ಮಾರಣಕ್ಕೆ ಕಾರಣವಾಗಬಹುದು. ಆ ಭ್ರಷ್ಟ ನಿನ್ನನ್ನು ಮಾನಿನವರಾಗಿ ಎಚ್ಚರ. ಈ ದುರ್ಯೋಧನ ಹೋರಾಡಲು ನನಗಾಗದು. ಸ್ವಾಮಿ, ನೀವು ದೇವತೆಗಳಿಗೆ ಮಾತನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಯುದ್ಧ ಮಾಡಿ. ಪಾಮ, ಇವತ್ತಿಗೆ ಇಷ್ಟು ಯುದ್ಧ ಸಾಕು. ಇವರೊಂದಿಗೆ ಯುದ್ಧ ಮಾಡಲು ಆಗದು. ಸ್ವಾಮಿ, ನಿಮಗೆ ಸಾಧ್ಯವೇ ಇಲ್ಲದಿದ್ದರೆ ಅವನೊಂದಿಗೆ ನಾನು ಹೋರಾಡುತ್ತೇನೆ. ಆಯುಧ ಕೊಡಿ. ಶುಭವಾಗಲಿ. ಎಲ್ಲಾ ರಾಕ್ಷಸದವರೇ, ನನ್ನ ಪತಿಯನ್ನು ಧರೆಗೆ ಧರಿದು ಹೊರಗಿಸುವೆಯಾ? ನನ್ನ ಪತಿ ವದಿನೋದ್ಧಾರಕ, ದೀನ ರಕ್ಷಕರು, ಭಕ್ತವತ್ಸಲ ಎಂದೇ ಖ್ಯಾತರು. ಅವರನ್ನು ಯುದ್ಧದಲ್ಲಿ ಸೋಲಿಸಿದೆ ಎಂದು ಒಪ್ಪಿದೆಯಾ? ಇದು ನರಕ. ನಿನ್ನನ್ನು ನರಕ ಕೂಟಕ್ಕೆ ನಾನು ಕಳುಹಿಸುತ್ತೇನೆ. ತರುಣಿ, ನೀನು ಕರದಲ್ಲಿ ಆಯುಧವನ್ನು ಹಿಡಿದು ನಮ್ಮ ಮುಂದೆ ಬಂದೆಯ. ಹಾ, ಇದು ಹೆಣ್ಣು ಮಕ್ಕಳಿಗೆ ಕ್ಷಣವಲ್ಲ. ಕರದಲ್ಲಿ ಆಯುಧವನ್ನು ಹಿಡಿದು ಬಂದೆಯಲ್ಲ ತಾಯಿ. ಎಲ್ಲ ದುಷ್ಟ. ಸ್ತ್ರೀಯರ ಶಕ್ತಿ ಸಾಮರ್ಥ್ಯ ನಿನಗಿನ್ನೂ ಅರ್ಥವಾಗಲಿಲ್ಲ, ತಿಳಿಯಿತು. ನಿನ್ನಲ್ಲಿ ಹೋರಾಡುವುದಕ್ಕೆ ಸಾಮರ್ಥ್ಯವಿಲ್ಲ ಎಂದು ಹೀಯಾಳಿಸುವೆಯಾ? ನಾನೇನು ಏನೆಂಬುದನ್ನು ರಣಮುಖಿಯಲ್ಲಿ ತಿಳಿಸಿದ್ದಲ್ಲ.
ಮಾಡಲಿಲ್ಲೆನುತ ಯೋಚಿಸಿ ಯೋಚಿಸಿ ಸತಿ ಪುರುಷರೊಂದಾಗಿ ಸಮರದಿ ಅಮ್ಮಮ್ಮ ಏನು ಆಶ್ಚರ್ಯ, ಇವರಿಹಾರು ನನ್ನ ತಂದೆ ತಾಯಿಗಳೇ. ಇವರನ್ನೇ ನಾನು ಮಾತನಾಡಿಸುತ್ತೇನೆ. ಬಂದಿರೆ ತಂದೆ ತಾಯಿಗಳು ಬಂದಿರೆ ಬಂದಿರೆ ಲೋಕ ಪಾಲಕರಿಂದು ಬಂದಿರೆ ಕಂದನ ಜೀವನ ಕಂದನ ಹರಿಸಲು ಬಂದಿರೆ ಕಂದನ ಜೀವನ ಬಂದವ ಹರಿಸಲು ತಂದೆ ತಾಯಿಗಳಿಂದು ಗುಡು ಪ್ರಾಣಿಗೆ ಬಂದಿರೆ ತಂದೆ ತಾಯಿಗಳು ನಾನೆಂತಹ ಭಾಗ್ಯವಂತ, ಜನಮನ ಹಿಮರಾದ ಹೀಗೆ ಜನಿಸಿದೆ. ಪರಮ ಪುರುಷರಾದ ವಿಶ್ವಮನಿಗೆ ಮಗನಾಗಿ, ಭೂದೇವಿಗೆ ಮಗನಾಗಿ ಲೋಕದ ಬೆಳಕನ್ನು ಕಂಡೆ. ನನ್ನ ಜೀವನ ಸಾರ್ಥಕವಾಯಿತು. ಜಯ ಜಯ ಸಚ್ಚಿದಾನಂದ ಮೂರ್ತಿ ಜಯ ಜಯ ಅಹಿಶಯನ ನಿಧಿರಾಜ ಸುಪ್ರೀತ ಭಯ ನಿವಾರಣ ಭಯವೇತಕ್ಕೆ ಎನಗಾಶಯವಿತ್ತು ಪಾಲಿಸು ಅನವರತ ಜಯ 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 ಶ್ರೀ ಹರಿ ನಾರಾಯಣ ಸಚ್ಚಿದಾನಂದ ಭಾವನ ಪತಿದ್ವಾರ ಶರಣು ಶರಣು. ಶಿವ ನರಕನ ಕಾಣುತ್ತ ಶ್ರೀವರನು ತರುಣಿ ಭಾಮಾದೇವಿ ಸಹಿತ ಹತ್ತಿರ ಕೈದೆ ಕರುಣಾನಂದದಿ ತನುವ ತಡವರಿಸುತ್ತ ಕರುಣಾನಂದದಿ ತನುವ ತಡವರಿಸುತ್ತ ತವ ಮನೋರಥವ ಕರುಣಿಸುವೆನು ಈ ಅಂಜದಿರುವೆನೆ ಬೇಡ ಕೈ ಮುಗಿದೋ ಹರಿತ ಭಕ್ತಿಯರೇನು ತಿಸುವ ಅಲಗಣ ಕಾಣುತ್ತ ಶ್ರೀವರ ಸಾಮಾನ್ಯರ ನಿನ್ನ ತಪ್ಪುಗಳನ್ನು ನೀನು ತಿಳಿದುಕೊಂಡಿರುವೆ. ಹೌದು. ನೀನು ನನ್ನನ್ನು ನಾನಾ ಭಕ್ತಿಗಳಿಂದ ಭಜಿಸಿಕೊಂಡಿರುವೆ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ತನವನ್ನು ತಡವರಿಸಿ ನಿನ್ನ ಮನದಾಸೆಯನ್ನು ಈಡೇರಿಸುತ್ತೇನೆ. ಪಾಲಿದು ಮುಕ್ತಿ ಚಂದ್ರಗಾಯನ ಮೂಲಗಳು ಕೊಂಡಾಡುವ ದೇವರ ಗೀತೆಯು ಮೆರೆಯುವ ನೋದದಿ ಕಾರ್ಯ ನಡೆಯುತ್ತ ಪಾಲಿದು ನನ್ನ ಮನದ ಚಂದ್ರಾಗ ನಿಪ್ಪ ಎಲ್ಲ ಕೀರ್ತಿಯು ದೇವ, ನಿಮ್ಮ ಪರ ಸ್ಪರ್ಶದಿಂದ ನನಗೆ ನನ್ನ ಮನವು ಪುಳಕಿತವಾಯಿತು. ನನ್ನನ್ನು ಈ ಜನ್ಮದಿಂದ ಮುಕ್ತಿಗೊಳಿಸು. ಆ ಶ್ರೀನಿವಾಸದ ಶುಕ್ಲಪಕ್ಷದ ತ್ರಯೋದಶಿ ಕಳೆದು ಚತುರ್ದಶಿ ಎಂದು ನಿನ್ನ ಚಕ್ರದಿಂದ ನನ್ನನ್ನು ಘಾಸಿಗೊಳಿಸಿದೆ. ಸುದರ್ಶನನ್ನು ಸೋಕಿದಾಗ ನನಗೆ ಜ್ಞಾನೋದಯ ಆಯಿತು. ಈ ನರಕ ಚತುರ್ದಶಿ ಎಂದು ಪ್ರಪಂಚವು ಕೊಂಡಾಡಬೇಕು. ಈ ದಿನವನ್ನು ಬಾಲರು ವೃದ್ಧರು ಎಂಬವರು ಭೇದವಿಲ್ಲದೆ ಎಲ್ಲರೂ
ಸೂರ್ಯೋದಯದ ಮೊದಲೇ ಎದ್ದು ತೈಲವನ್ನು ಪೂಸಿ ಸ್ನಾನವನ್ನು ಮಾಡಬೇಕು. ಅಂತವರಿಗೆ ನೀನು ಮುಕ್ತಿಯನ್ನು ಕರುಣಿಸು. ಹಾ ತಪ್ಪಿದರೆ ಅವರಿಗೆ ಘೋರವಾದ ನರಕವನ್ನು ಕರುಣಿಸು. ಹಾ ಜಯ ನನ್ನನ್ನು ಮುಕ್ತಿಗೊಳಿಸು. ಜಯ ಜಯ. ರಾಮಾಸುರ, ಓ. ನಿನ್ನ ಮನೋರಥಗಳನ್ನು ಚೆನ್ನಾಗಿ ಅರಿತಿದ್ದೇನೆ. ನಿನ್ನ ಮನದಾಸೆಯಂತೆ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಪೃಥ್ವಿಯಾತನಗೆಂದ ತೆರದಿ ಮೊದಲಾಗಿ ಹರಿಪತ್ನಿ ಸಹಿತ ವ್ರತವ ಕೈಗೊಂಡು ಸಕಲರಿಗೆ ವಿಸ್ತರಿಪುರ ಅನವರತ ಸಂತೈಸಿದರೆ ನರಕ ಪುತ್ರ ಭಗದತ್ತನಿಗಿತ್ತು ಮತ್ತಗ ಶಿರಿಯಲ ಸೆರ ಬಿಡಿಸುತ್ತ ದೃಢ ಭಕ್ತಿಯೊಳವರಿಗೆ ದ್ವಾರಕೆಯೊಳಗಳು ಹೊತ್ತ ಕಣವಸ್ತುವ ಸಹಿತ ಕರಗಳು ಕನಕಕ್ಕೆ ತೆರಳಿ ಸರಸದಿಂದ ಪೃಥ್ವಿಯಾತ್ಮಜಗೆಂದ ಬಾಮ, ಸ್ವಾಮಿಯಾಗಿ ಬೆಳೆದ ನರಕಾಸುರನು ಮೃತ್ಯುವಾಯಿತು. ಅವನ ಮನದಾಸೆಯಂತೆ ಭಕ್ತವನ್ನು ಕಳುಹಿಸಿದ್ದೇವೆ. ಪ್ರಾಗ್ಯೋತಿಸಪುರವನ್ನು ಅವನ ಮಗನಾದ ಭಗದತ್ತನು ಮಾಡಿದ್ದೇನೆ. ಈ ಪುಣ್ಯ ಸರಸ್ವತಿಯನ್ನು ಆಡಿದ ಮಾಡಿದ ಎಲ್ಲರಿಗೂ ಆ ಬ್ರಾಹ್ಮಣಿ ಮಾತೆಯು ಹಾಗೂ ಮಹಾಗಣಪತಿ ದೇವರು ಸ್ಥಳೀಯ ದೈವ ದೇವರು ಎಲ್ಲರೂ ಸೌಮಂಗಲವನ್ನು ಉಂಟು ಮಾಡಲಿ ಎಂದು ಹೇಳುತ್ತಾ ಮಂಗಲವನ್ನು ಹಾಡೋಣ.